ವೆಲ್ಕಮ್ ಟು ಮಾತುಕತೆ. ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಅಪ್ಗ್ರೇಡ್ ಆಗ್ತಿದ್ದೀವಿ ನಾವು. ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಅಪ್ಗ್ರೇಡ್ ಆಗ್ತಾಯಿದ್ದೀವಿ. ಆಗಬೇಕು, ಸಂತೋಷ, ಆಗೋಣ, ತಗೊಳ್ಳೋಣ ಹೊಸ ಹೊಸ ವಿಷಯಗಳ ಪರಿಚಯ. ಈಗಂತೂ AI ಬರ್ತಾ ಇದೆ. ಸೊ ಆಗೋಣ, ತಗೊಳ್ಳೋಣ, ಆದಷ್ಟು AI ಕಂಟ್ರೋಲ್ ಮಾಡೋಣ. ಎಲ್ಲಿ ಬೇಕು ಬೇಕಾಗತ್ತೆ ಎಲ್ಲದೂ ನಮಗೆ ಬೇಕು. ಗ್ಯಾಜೆಟ್ಸ್ಗಳು ಬೇಡದೇ ಇರೋಕ್ಕಾಗತ್ತಾ? ಬೇಕು, ಬಟ್ ತುಂಬ ಮ್ಯಾನ್ ಪವರ್ ಯೂಸ್ ಮಾಡೋಣ. ಈಕ್ವಲ್ ಇರಲಿ ಮ್ಯಾನ್ ಪವರ್ ಆ್ಯಂಡ್ ಇರಲಿ. ಏನು ಹೇಳಲಿಕ್ಕೆ ಬರ್ತಿದ್ದೀನಿ ನಾನು, ಮೇನ್ ಪಾಯಿಂಟು ಅಂತಂದರೆ, ಎಲ್ಲದಕ್ಕೂ ಅಪ್ಗ್ರೇಡ್ ಬಂದ್ಬಿಡ್ತು. ಅಪ್ಗ್ರೇಡು ಆಗ್ತಾಯಿದ್ದೀವಿ ನಾವು ವಿತೌಟ್ ಸೆಕೆಂಡ್ ಥಾಟ್. ಬೇಕೇ ಆಗತ್ತೆ ನಮ್ಗೆ ಈಗಿನ ಕಾಲಕ್ಕೆ, ಅಫ್ಕೋರ್ಸ್. ಆದರೆ ಯಾವುದನ್ನು ಅಪ್ಗ್ರೇಡ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ಕಾನ್ಸ್ಟಿಟ್ಯೂಷನು ಯಾವ ವಿಷಯಕ್ಕೆ ಅಪ್ಗ್ರೇಡ್ ಕೇಳ್ತಾ ಇದ್ದೀನಿ ಅಂತಂದರೆ, ನೀವೇ ಹೇಳ್ತೀರಾ ಆಮೇಲೆ ಎಲ್ಲರೂ ಯೋಚನೆ ಮಾಡಿಬಿಟ್ಟು. ಇಫ್ ಯು ಆರ್ ಎಜುಕೇಟೆಡ್, ಎಸ್ ವಿ ನೀಡ್ ಆ್ಯಡಪ್ ಮಾಡಿ ಅಂತ. ಯಾವುದನ್ನು ಆ್ಯಡಪ್ ಮಾಡಿ ಅಂದರೆ, ಆ ಕಾನ್ಸ್ಟಿಟ್ಯೂಷನ್ ಹಾಗೇ ಇರಲಿ, ಅದಕ್ಕೆ ಆ್ಯಡಪ್ ಮಾಡಿ, ಅಟ್ಯಾಚ್ ಕೊಟ್ಕೊಳ್ಳಿ. ಯಾವುದು ಅಂತಂದರೆ, ಮೈನರ್ ಇಂಡಿವಿಜುವಲ್ಸ್ಗಳು ಕ್ರೈಮ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ರೇಪ್ ಇರ್ಬೋದು, ಮರ್ಡರ್ಸ್ ಇರ್ಬೋದು, ಈ ಥರದ್ದು ದೊಡ್ಡ ದೊಡ್ಡ ಕ್ರೈಮ್ಗಳು ಮಾಡಿದಾಗ ಅವ್ರನ್ನ ಮೇಜರ್ ಸೆಕ್ಷನ್ಸ್ಗೆ ತೊಗೊಳ್ಳಿ, ಕನ್ಸಿಡರ್ ಮಾಡಿ ಅವ್ರನ್ನ. ಹಿ ಈಸ್ ನಾಟ್ ಅ ಮೈನರ್, ಹಿ ಹ್ಯಾಸ್ ಡನ್ ಮೇಜರ್ ಕ್ರೈಮ್ ಓನ್ಲಿ. ಅವನೇನು ಹಾಯ್ ನೀವು ಮುಂದುವರ್ಸ್ರಪ್ಪ ಅಂದಿದ್ದಾನ? ಇಲ್ಲ, ಅವನು ಅದರಲ್ಲಿ ಭಾಗಿಯಾಗಿದ್ದಾನಲ್ಲ ಆ ಕ್ರೈಮಲ್ಲಿ, ತೊಗೊಳ್ಳಿ ಅವನ್ನ ಅಷ್ಟೇ. ಅವನ್ನ ರಿಮ್ಯಾಂಡ್ ಹೋಮಕ್ಕೆ ಕಳಿಸ್ಬೇಡಿ ಅವನ್ನ. ಸಿವಿಯರ್ ಪನಿಷ್ಮೆಂಟ್ ತೊಗೊಂಡು ಬನ್ನಿ, ಫಾಸ್ಟ್ ಟ್ರ್ಯಾಕು, ಬೇಗ ರಫಾ ದಫಾ ಮಾಡಬೇಕು. ಆ ವಿಕ್ಟಿಮ್ ಹೇಳ್ತಿದ್ದಾರಲ್ವ, ನಿಮಗೆ ಕಾಣಿಸಿರುತ್ತಲ್ವ, ಡಾಕ್ಟರ್ಸ್ ಹೇಳ್ತಾ ಇದ್ದಾರಲ್ವ, ರಫಾ ದಫಾ ಮಾಡಿ ಕೇಸ್ನ. ಹುಷಾರಾಗಿರ್ಬೇಕು ಇನ್ಮೇಲೆ. ಮೈನರ್ಸ್ಗಳು, ಮೇಜರ್ಸ್ಗಳಿಗೂ ಅಷ್ಟೇ. ಈಗಾಗಲೇ ಆಗಿದೆ ನಮ್ಮ ದೇಶದಲ್ಲಿ. ಇದನ್ನು ಈ ಕಾನ್ಸ್ಟಿಟ್ಯೂಷನ್ಗೆ ಮೈನರ್ಗಳಿಗೂ ಸೇಮ್ ಸಿವಿಯರ್ ಪನಿಷ್ಮೆಂಟ್ಸ್ನ ಕೊಡಿ. ಅವ್ರನ್ನ ಮೈನರ್ ಅಂದ್ಬಿಟ್ಟು ರಿಮ್ಯಾಂಡ್ ಹೋಮ್ಗೆ ಹಾಕಬೇಡಿ, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಬೇಡಿ. ಇದನ್ನು ತೊಗೊಂಡು ಬನ್ನಿ ದಯವಿಟ್ಟು. ಅಂಡರ್ ಲಾ, ಸ್ಟ್ರಿಕ್ಟ್ ಲಾ, ಕೋರ್ಟ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿ, ದೊಡ್ಡ ದೊಡ್ಡ ಜಡ್ಜಸ್ಗಳು, ಅಥಾರಿಟೀಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಹೇಳಿ, ಇದಕ್ಕೆ ಒತ್ತು ಕೊಡಿ. ಮತ್ತು ಪ್ರೆಸಿಡೆಂಟು ಇದರಲ್ಲಿ ಮೂಗು ತೂರಿಸ್ಲಿ. ನೀವು ಹೇಳಿ, ಇಲ್ಲ ಇದಕ್ಕೆ ಮೈನರು ಮೇಜರು ಅಂದ್ಕೊಂಡು ಕೂತ್ರಾಗಲ್ಲ, ಅವನು ಇದರಲ್ಲಿ ಭಾಗಿಯಾಗಿದ್ದಾನ, ಸಿವಿಯರ್ ಪನಿಷ್ಮೆಂಟ್ ಅವನಿಗೂ ಕೊಡಿ. ರಿಮ್ಯಾಂಡ್ ಹೋಮು ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ದಯವಿಟ್ಟು ಕಳಿಸ್ಬೇಡಿ. ಇದೊಂದು ಕಾನೂನನ್ನ ತೊಗೊಂಡು ಬನ್ನಿ, ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಬನ್ನಿ.